ಅಪ್ಪ ಮಗನ ಸಂಘರ್ಷದ ಯುದ್ಧ. ಈ ಯುದ್ಧದಲ್ಲಿ ಅಪ್ಪ ಗೆಲ್ತಾರ ಅಥವಾ ಮಗ ಗೆಲ್ತಾರ ಅಥವಾ ಇಬ್ರು ವಿತ್ಡ್ರಾ ಮಾಡ್ಕೋತಾರ ಅನ್ನೋದು ಕ್ವಶನ್ ಮಾರ್ಕ್ ಅಲ್ಲಿ ಇರುವಂತ ಪಾಯಿಂಟ್. ಎಲ್ಲರಿಗೂ ನಮಸ್ಕಾರ, ರಾಜಧಾನಿ ಐಕ್ಲೋ ಚಾನಲ್ಗೆ ಸ್ವಾಗತ. ಇಡೀ ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್ ವೆಯ್ಟ್ ಮಾಡ್ತಾ ಇದ್ದಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ದಟ್ ಈಸ್ ಟಾಕ್ಸಿಕ್. ಜಾಸ್ತಿ ಏನು ಮಾತಾಡಲ್ಲ, ಟ್ರೈಲರ್ಗೆ ಸೀದಾ ಬಂದ್ಬಿಡೋಣ ಗುರುವೆ. ಅದಕ್ಕಿಂತ ಮುಂಚೆ ಈ ಟ್ರೈಲರ್ ನೋಡಿದಾಗ ಒಂದು ಕಂಪ್ಲೀಟ್ ಆಕ್ಟರ್ ಯಶ್ ಅವ್ರನ್ನ ನಾವಿಲ್ಲಿ ಸಕ್ಕದಾಗಿ ಅನ್ಭೋಗಿಸ್ಬೋದು. ಅನಾಲಿಸಿಸು, ಥೀಸಿಸ್ಸು, ಬ್ರೇಕ್ ಡೌನ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇದು ಬರೀ ಟ್ರೈಲರ್ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದು ಮಾತ್ರ ಹೇಳ್ತೀನಿ. ಗೋವಾ, ಪೋರ್ಚುಗೀಸ್ ಆಡಳಿತ, ಸರ್ಕಸ್, ಅಧಿಕಾರ, ವ್ಯಾಮೋಹ, ಪ್ರತಿಯೊಬ್ಬರ ಮೇಲೆ ಇರಬೇಕಾಗಿರೋಂಥ ಒಂದು ಸ್ವಾರ್ಥ, ನಿಸ್ವಾರ್ಥದ ಪ್ರೀತಿ, ಇದೆಲ್ಲ ಕೂಡಿರೋ ಅಂಥ ಸಿನಿಮಾನೇ ಟಾಕ್ಸಿಕ್. ಅದ್ರ ಜೊತೆಗೆ ಅಪ್ಪ ಮಗನ ಸಂಬಂಧ, ಬಾಂಧವ್ಯ ನಾವೆಲ್ಲ ಪ್ರೀತಿಯಿಂದ ನೋಡಿದೀವಿ, ಆದರೆ ಅದು ದ್ವೇಷದಲ್ಲಿ ಇದ್ರೆ ಯಾವ ತರ ಇರುತ್ತೆ ಅನ್ನೋದು ಟಾಕ್ಸಿಕ್ ಟ್ರೈಲರ್ ಅಲ್ಲಿ ಲಾಸ್ಟ್ ಬಿಟ್ಟಲ್ಲಿ ತೋರಿಸಿದ್ದಾರೆ. ಒಂದಂತೂ ಕನ್ಫರ್ಮ್ ಮಾಡ್ಕೊಳ್ಳಿ, ಈ ಸಿನಿಮಾ ಡೈರೆಕ್ಟ್ ಮಾಡಿರೋದು ಒಬ್ರು ಲೇಡಿ ಡೈರೆಕ್ಟರ್ ಗೀತು ಮೋಹನ್ ದಾಸ್. ಈ ಹೆಸರು ತುಂಬಾ ವರ್ಷಗಳ ಕಾಲ ಉಳಿಯುತ್ತೆ ಜನರು ಮನ್ಸಲ್ಲಿ. ಪ್ರೊಡಕ್ಷನ್ ವ್ಯಾಲ್ಯೂ, ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಆದ್ರೂ ತಗೊಳ್ಳಿ, ಸೆಟ್ ವರ್ಕ್ ತಗೊಳ್ಳಿ, ಆರ್ಟ್ ಡಿಸೈನ್ಗಳು ತಗೊಳ್ಳಿ, ಕಾಸ್ಟ್ಯೂಮ್ಸ್ ತಗೊಳ್ಳಿ, ಪ್ರತಿ ಒಂದು ಟಾಪ್ ಆಗಿದೆ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಹೇಳಕ್ ಹೋಗ್ತಾ ಇರೋ ಕತೆ ಸಿಂಪಲ್ ಅಂತ ಅನ್ಕೊಳಕ್ಕಂತೂ ಹೋಗ್ಬೇಡಿ. ಸೀರಿಯಸ್ ಆಗಿ ಯೋಚನೆ ಮಾಡೋರು ಅಂತ ವಿಚಾರನೆ ಇಲ್ಲಿ ಕೂಡ ಹಾಕಿದ್ದಾರೆ. ಎಕ್ಸ್ಪೆಷಲಿ ನನಗೆ ತುಂಬಾ ಇಷ್ಟ ಇದು ಸಿನಿಮಾದ CG ವರ್ಕ್. ಐ ಮೀನ್ ಟ್ರೈಲರ್ ಅಲ್ಲಿ ಇದೆಯಲ್ಲ ಶಾರ್ಟ್ಸ್ಗಳು, CG ವರ್ಕ್ ಸಖತ್ತಾಗಿ ಬಂದಿದೆ. ತನ್ನ ಅಕ್ಕನಿಗೆ ಒಂದು ಮಾತು ಕೊಡ್ತಾನೆ, ಆ ಮಾತಿಗೆ ತಮ್ಮ ಏನೇನ್ ಮಾಡ್ತಾನೆ ಅನ್ನೋದು ಬಿಗಿನಿಂಗ್ ಅಲ್ಲಿ ತೋರಿಸ್ತಾರೆ. ಅದಾದ ಮೇಲೆ ಡೋಂಟ್ ಕೇರ್ ಅನ್ನೋ ಕ್ಯಾರೆಕ್ಟರು, ಸಕ್ಕತ್ತಾಗಿರುವಂತ ಕ್ಯಾರೆಕ್ಟರು, ಮಾಸ್ ಆಟಿಟ್ಯೂಡ್ ಇರುವಂತ ಕ್ಯಾರೆಕ್ಟರ್ಗೆ ಒಂದು ಹುಡುಗಿ ಮೇಲೆ ಲವ್ ಆಗುತ್ತೆ. ಆ ಲವ್ ಆಗಿಂತ ಮುಂಚೆ ಇನ್ನೊಡ್ಗಿ ಜೊತೆ ಬೇರೆ ತರನು ಆಗಿರುತ್ತೆ. ತಾನು ಪ್ರೀತಿ ಮಾಡಿರೋ ಹುಡುಗಿನ ಅಥವಾ ತನ್ನನ್ನು ಪ್ರೀತಿ ಮಾಡಿರೋ ಹುಡುಗಿನ, ಈ ಎರಡು ಕನ್ಫ್ಯೂಷನ್ಸ್ಗಳಲ್ಲಿ ಅವನಿಗೆ ಒಂದು ಚೆಕ್ಮೇಟ್ ಅನ್ನೋ ಥರದ್ದು ಆಗುತ್ತೆ. ಆ ಆಗೋದು ಯಾವುದು ಅನ್ನೋದೇ ಕ್ವಶನ್ ಮಾರ್ಕ್. ಸರ್ಕಸ್ ಅಲ್ಲಿ ಇದ್ದಂಥ ನಾಡಿಯಾ ಸಾಯ್ಬೇಕಾದ್ರೆ ತನ್ನ ಮಗನಿಗೆ ಒಂದು ಮಾತು ಹೇಳ್ತಾಳೆ, ಅದೇನು ಅನ್ನೋದು ಸಖತ್ತಾಗೇನೆ ಇದೆ. ಮಗ ಕಣ್ಮರೆ ಆಗ್ತಾನೆ, ತಾಯಿ ಸಾಯ್ತಾಳೆ. ಅಕ್ಕನ್ ಕೊಟ್ಟಿರೋ ಮಾತು, ಅದ್ರ ಜೊತೆಗೆ ಸಾಮ್ರಾಜ್ಯ, ಆಡಳಿತ ಎಲ್ಲ ತನ್ನ ಕೈಗೆ ಬರಬೇಕು ಅಂದರೆ ಅದಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾನೆ ನಮ್ಮ ರಾಯ. ಈ ರಾಯನ ತಡೆಯೋಕ್ಕೆ ಬೇರೆ ಯಾರು ಇಲ್ವಾ, ಇದ್ದಾರೆ. ದಟ್ ಈಸ್ ಹುಮಾ ಖುರೇಷಿ ಅವರು. ಎಲಿಜಿಬೆತ್ ಅನ್ನೋ ಪಾತ್ರ ಮಾಡಿದಾರಲ್ಲ, ಅವ್ರು ಬರ್ತಾರೆ. ಅವ್ರ ಜೊತೆಗೆ ಇನ್ನೊಬ್ರು ಇದ್ದಾರೆ. ದಟ್ ಈಸ್ ಸಸ್ಪೆನ್ಸ್ ಆಗಿ ಇರಲಿ. ಐ ಥಿಂಕ್ ಇಲ್ಲಿ ಹುಮಾ ಖುರೇಷಿ ಅವರ ಮಗಳ ಪಾತ್ರದಲ್ಲಿ ಏನಾದರೂ ರುಕ್ಮಿಣಿ ವಸಂತ್ ಅವ್ರು ಕಾಣಿಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಿಕಾಸ್ ಇಲ್ಲಿ ತುಂಬಾ ಬೋಲ್ಡ್ ಆಗಿರೋ ಸೀನ್ಸ್ಗಳಂತೂ ಸಿಕ್ಕಾಪಟ್ಟೆ ಇದೆ. ಅದನ್ನೆಲ್ಲ ಎಷ್ಟು ಬೇಕೋ ಅಷ್ಟು ತೋರಿಸ್ತಾ ಇನ್ನು ಮಿಕ್ಕಿದೆಲ್ಲ ಫಿಲಮಲ್ಲಿ ಬಂದು ನೋಡಿ ಅಂತ ಹೇಳಿದ್ದಾರೆ. ಇದರೆಲ್ಲರ ಜೊತೆಗೆ ರಾಯನಿಗೆ ವಯಸ್ಸಾಗ್ತಾ ಬರುತ್ತೆ. ತನ್ನ ಆಡಳಿತದಲ್ಲಿ ಬಂದಿರೋ ಅಂತ ಸಾಮ್ರಾಜ್ಯನ ಬೇರೆ ಯಾರಿಗೂ ವಾಪಸ್ ಕೊಡೋಕೆ ಇಷ್ಟ ಇರುತ್ತಾ ಇಲ್ವಾ ಅನ್ನೋದು ಕ್ವಶನ್ ಮಾರ್ಕು. ಇದರೆಲ್ಲರ ಜೊತೆಗೆ ಒಂದು ಎಂಡ್ ಅಂತ ಬೇಕಲ್ವಾ. ಆ ಎಂಡಲ್ಲಿ ಮಗ ಬರ್ತಾನೆ. ಯಾವುದೋ ಒಂದು ಸನ್ನಿವೇಶ ಅಲ್ಲಿ ಉಂಟಾಗುತ್ತೆ. ತನ್ನ ತಾಯಿಗೋಸ್ಕರ ಮಗ ತಾನಿರೋ ಕಡೆನೇನೆ ಒಂದು ಸರ್ಕಸ್ನೇ ರೂಪಿಸ್ಕೊಂಡಿರ್ತಾನೆ. ಬಿಕಾಸ್ ಅವನ ತಾಯಿ ಜೊತೆ ಕಳೆದಿರೋದೇ ಕೆಲವು ಕ್ಷಣಗಳಾದ್ರೂ ಅದನ್ನೆಲ್ಲಾನು ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೋ ಥರ ಅದನ್ನೆಲ್ಲ ಕ್ರಿಯೇಟ್ ಮಾಡಿರ್ತಾನೆ. ಅಲ್ಲಿ ಅಪ್ಪ ಬಂದರೆ ಅಪ್ಪ ಮಗನ ನಡುವೆ ಸಂಭಾಷಣೆಯ ಜೊತೆಗೆ ಸಂಘರ್ಷಣೆ ಯಾವ ಲೆವೆಲ್ ಇದೆ ಅನ್ನೋದು ಲಾಸ್ಟಲ್ಲಿ ಗೊತ್ತಾಗುತ್ತೆ. ಅದರ ಜೊತೆಗೆ ಅಪ್ಪ ಗೆಲ್ತಾನ, ಮಗ ಗೆಲ್ತಾನ, ಅಥವಾ ಯುದ್ಧ ವಿತ್ಡ್ರಾ ಆಗುತ್ತಾ ಅನ್ನೋದು ಇದೇ ಆಗಸ್ಟ್ 26ನೇ ತಾರೀಕು ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಅಂಟಿಲ್ ದೆನ್ ಹೋಗಿ ಬರಬೇಕು. ಧನ್ಯವಾದಗಳು, ಶುಭ ದಿನ. ನಿಮಗೆ ಟಾಕ್ಸಿಕ್ ಟ್ರೈಲರ್ ನೋಡಿದಾಗ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅನಾಲಿಸು ಬ್ರೇಕ್ ಡೌನ್ ಬೇಗ ಮಾಡ್ತೀನಿ. ನನಗೆ ಇದ್ರಲ್ಲಿ ಸಖತ್ ಇಷ್ಟ ಆಗಿದ್ದು ಒಂದು ಶಾರ್ಟ್ ಇದೆ. ದಟ್ ಈಸ್ ಯಾವುದು ಅಂದರೆ ಯಶ್ ಬೈ ರಾಕಿಂಗ್ ಸ್ಟಾರ್ ಯಶ್ ಅವರು ಕ್ರಿಸ್ಮಸ್ ಗೆಟಪ್ ಅಲ್ಲಿ ಅಪ್ಪನ ಜೊತೆ ಫೈಟ್ ಮಾಡಕ್ ಬರ್ತಾರಲ್ಲ, ಚಿಂದಿಯಾಗಿದೆ ಗುರು.